ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಆಲೂ ಪರೋಟ ಹೋಟೆಲ್ ಸ್ಟೈಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಅದಕ್ಕೆ ಚಪಾತಿ ಮಾಡೋಕ್ಕೆ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಪರೋಟ ಮಾಡೋ ಹಿಟ್ಟು ಚಪಾತಿ ಹಿಟ್ಟೆ ಸೇಮು, ಅದರಲ್ಲಿ ಏನೇನು ಡಿಫ್ರೆನ್ಸ್ ಇಲ್ಲ. ಉಪ್ಪು, ಗೋಧಿ ಹಿಟ್ಟು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು, ಹಿಟ್ಟು ಸಾಫ್ಟಾಗಿ ಬರಬೇಕು. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಉಪ್ಪು ಹಾಕಿದ್ದೀನಿ, ನೀರು ಅಷ್ಟೇ, ಬೇರೆ ಏನು ಅದಕ್ಕೆ ಹಾಕಲಿಲ್ಲ. ಹಿಟ್ಟು ನೋಡಿ ಈ ಥರ ಚೆನ್ನಾಗಿ ಕಲಸಿ ತೊಗೊಂಡು ನೋಡಿ, ಈ ಥರ ಚೆನ್ನಾಗಿ ಕಲಸಿ ಇದು 1 ಅವರ್ ಬಿಡಬೇಕೀಗ. ಚಪಾತಿ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆಲೂ ಪರೋಟಕ್ಕೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ನೋಡಿ, ಪರೋಟ ಹಿಟ್ಟು. ಈಗ ಆಲೂಗಡ್ಡೆ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇದನ್ನ ಬಾಜಿ ಮಾಡೋದು ತೋರಿಸ್ತೀನಿ ಇವಾಗ. ಪರೋಟಕ್ಕೆ ಒಂದು ಬಾಣಲೆ ಬಿಸಿಗಿಟ್ಕೊಳ್ಳಿ. ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದರಲ್ಲಿ ಚೆನ್ನಾಗಿ ಬಿಸಿ ಆಗಲಿ. ಅದು ಎಣ್ಣೆ ಹಾಕ್ಕೊಂಡು ಬಿಸಿಗಿಟ್ಕೊಳ್ಳಿ. ಸಾಸಿವೆ ಹಾಕಿದ್ದೀನಿ ಇಲ್ಲಿ, ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ ಇಲ್ಲಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಇದು ಬಿಸಿ ಆಯಿತು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕದು. ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಲ್ಲ, ಪುದೀನ, ಕೊತ್ತಂಬರಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಅದ್ರ ಜೊತೆ ಒಂಚೂರು ಈರುಳ್ಳಿ ಬೇಯಲಿ ಬೇಗ ಅಂತ ಒಂಚೂರು ಉಪ್ಪು ಹಾಕಬೇಕಲ್ಲಿ. ಅರಿಶಿನ ಪುಡಿ, ಉಪ್ಪು ಹಾಕಿದರೆ ಈರುಳ್ಳಿ ಬೇಗ ಬಾಡುತ್ತೆ. ಹಿಂಗು ಹಾಕಿದ್ದೀನಿ ನೋಡಿ. ಇದು ಪೊಟ್ಯಾಟೊ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಹಾಕಿದರೆ ಆ್ಯಸಿಡಿಟಿಗೋಸ್ಕರ ಹಿಂಗೆ ಹಾಕೋದು. ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತೂ ಇಲ್ಲ. ಹಿಂಗೆ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಇಲ್ಲಿ ಉಪ್ಪು, ಅರಿಶಿನ ಪುಡಿ, ಹಿಂಗೂ ಸೇರಿಸಿದ್ದೀನಿ ನೋಡಿ. ಈರುಳ್ಳಿಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಮಿಕ್ಸ್ ಆಗಿ ಕಟ್ ಮಾಡಿದ್ನಲ್ಲ ಚಿಕ್ಕದಾಗಿ, ಅದನ್ನು ಇದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಪುದೀನ ಮತ್ತು ಹಸಿ ವಾಸನೆ ಹೋಗಬೇಕು, ಅಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಬೇಯಿಸಿಟ್ಕೊಂಡಿದ್ದೀನಿ. ಖಾರ ಪುಡಿ ಹಾಕಬೇಕು ಇಲ್ಲಿ ಸ್ವಲ್ಪ, ಯಾಕಂತ ಖಾರಕ್ಕೇನು ಹಾಕಿಲ್ಲಲ್ಲ ನಾನು. ಇದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಖಾರದ ಪುಡಿ ಹಾಕಿ ಸ್ವಲ್ಪ. ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡಿಟ್ಟಿದ್ದೀನಿ. ಇದು ಈರುಳ್ಳಿನಲ್ಲಿ ಸ್ವಲ್ಪ ಫ್ರೈ ಮಾಡಿ ಎಣ್ಣೆ, ಅದು ಖಾರ ಪುಡಿ ಇದರಲ್ಲೇ ಸ್ವಲ್ಪ ಫ್ರೈ ಆಗಲಿ, ಅದು ಹಸಿ ವಾಸನೆ ಬರಬಾರ್ದಲ್ಲ. ಪುದೀನ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋ ಫ್ರೈ ಮಾಡಿ ಈಗ ಆಲೂಗಡ್ಡೆ ಪುಡಿ ಮಾಡಿಟ್ಟಿದ್ನಲ್ಲ ಅದು ಸೇರಿಸಿ ಇದರಲ್ಲಿ ಚೆನ್ನಾಗಿ ಪುಡಿ ಆಗಬೇಕು ಆಲೂಗಡ್ಡೆ. ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಇಲ್ಲಿ, ಅದು ಸಾಕಾಗಿಲ್ಲ ಆವಾಗ ಹಾಕಿದ್ದು. ಆಲೂಗಡ್ಡೆ ಪೀಸ್ ಇರಬಾರ್ದು, ಚೆನ್ನಾಗಿ ನೈಸಾಗಿ ಪುಡಿ ಆಗಿರ್ಬೇಕು ಅದು ಆಲೂಗಡ್ಡೆ. ಇಲ್ಲಾಂದರೆ ಪರೋಟ ಲಟ್ಸಕ್ಕೆ ಬರಲ್ಲ, ಅದು ಕಟ್ಟಾಗಿಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಈ ಥರ ಪೌಡ್ರ್ ಥರ ಮಾಡಿಕೊಂಡು ಚೆನ್ನಾಗಿ, ಅಂದರೆ ಕೈಲೇ ಚೆನ್ನಾಗಿ ಬೆಂದಿದ್ರೆ ಅದು ಕೈಲೇ ಪುಡಿ ಆಗುತ್ತೆ. ನೀವು ಸ್ವಲ್ಪ ಚೆನ್ನಾಗಿ ಒತ್ತಿದ್ರೆ ಈ ಥರ ನೋಡಿ ಮಾಡಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಅದು ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಉಪ್ಪು, ಖಾರ ಎಲ್ಲ ಪಲ್ಯದಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು. ಸ್ವಲ್ಪ ಇಲ್ಲಿ ನಾನು ಈಗ ಪಲ್ಯ ಎಲ್ಲ ರೆಡಿ ಆಗ್ತಾ ಬಂದಿದೆ. ಈಗ ಸ್ವಲ್ಪ ಒಂದು ಅರ್ಧ ಲಿಂಬೆಹಣ್ಣು, ಹುಳಿಗೋಸ್ಕರ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಪಲ್ಯಕ್ಕೆ ನೋಡಿ. ಸ್ವಲ್ಪ ಟೇಸ್ಟ್ ಬರಲಿ ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಲಿಂಬೆಹಣ್ಣು ಹಾಕಿ ಚೆನ್ನಾಗಿ ಮುಗಿಸ್ಕೊಳ್ಳಿ. ಒಂದು ನಿಮಿಷ ಚೆನ್ನಾಗಿ ಈ ಥರ ಕಲ್ಸ್ಕೊಂಡು ತಗೊಳ್ಳಿ ನೋಡಿ. ಪಲ್ಯ, ಆಲೂ ಪರೋಟಗೆ ಪಲ್ಯ ಈ ಥರ ರೆಡಿ ಮಾಡಿಕೊಂಡ್ರೆ ಗಟ್ಟಿ ಇರಬೇಕು. ಇದರಲ್ಲಿ ನೀರು ಏನು ಇರಬಾರ್ದು, ಇಲ್ಲಾಂದರೆ ಪರೋಟ ಚೆನ್ನಾಗಿ ಬರಲ್ಲ, ನಿಮ್ಗೆ ಲಟ್ಸೋಕ್ಕಾಗಲ್ಲ. ಈಗ ನೋಡಿ ಪರೋಟಕ್ಕೆ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ, ಅದಕ್ಕೊಂದು ಪ್ಲಾಸ್ಟಿಕ್ ಸೀಟ್ ತೊಗೊಂಡಿದ್ದೀನಿ. ಪರೋಟ ಇಲ್ಲಾಂತೂ ನೆಲದಲ್ಲಿ ಅಥವಾ ಮಣ್ಣಿನಲ್ಲಿ ಮಾಡಿದರೆ ಅದು ಎತ್ತು ಹಾಕೋದು ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸಾಕು. ಹಿಟ್ಟು ಕಲಸಿಟ್ಟಿದ್ನಲ್ಲ ಒಂದು ಉಂಡೆ ತೊಗೊಂಡಿದ್ದೀನಿ ನೋಡಿ. ಅದೇನು ಅಂಟ್ಕೊಳ್ಳಲ್ಲ, ಹರಿದು ಹೋಗಲ್ಲ ನೋಡಿ. ಈ ಥರ ಚೂರು ಎಣ್ಣೆ ಹಚ್ಕೊಂಡು ಈ ಥರ ಲಟ್ಸ್ಕೊಂಡು ತೊಗೊಳ್ಳಿ ಚೆನ್ನಾಗಿ. ಅದೇನು ಹರಿದೋಗೋ ತನಕ ಏನು ಇರಲ್ಲ, ಅದು ಗಟ್ಟಿ ಇರುತ್ತೆ ನೋಡಿ. ಪಲ್ಯ ಮಾಡ್ಕೊಂಡಿದ್ದೆ, ಪಲ್ಯ ತಣ್ಣಗಾಗಿರಬೇಕು, ಬಿಸಿ ಪಲ್ಯ ಬರಲ್ಲ. ಪಲ್ಯ ಫಸ್ಟ್ ತಣ್ಣಗೆ ಮಾಡಿ ತಕ್ಕೊಳ್ಳಿ ನೋಡಿ. ಅದರಲ್ಲಿ ಒಂದು ಉಂಡೆ ಮಾಡಿದ್ನಲ್ಲ, ಅದು ಈ ಥರ ಒಬ್ಬಟ್ಟು ಹೆಂಗೆ ನಾವು ಒಳಗಡೆ ಹಾಕ್ಬಿಟ್ಟು ಫಿಲ್ ಮಾಡ್ತೀವೋ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ. ಅದೆಲ್ಲೂ ಹೊರಗೆ ಬರಲ್ಲ, ಓಪನ್ ಆಗಲ್ಲ ನೋಡಿ. ಈ ಥರ ಒಂಚೂರು ಎಣ್ಣೆ ಹಚ್ಕೊಂಡು ಚೆನ್ನಾಗಿ
ಲಟ್ಸಿದ್ರೆ ನೋಡಿ, ಅದು ಎತ್ತು ಹಾಕಕ್ಕೆ ಬರಲಿಲ್ಲ ಅಂದರೆ ಅದು ಪೇಪರನ್ನು ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಬಂದಿದೆ. ತುಂಬ ತೆಳ್ಳಗೆ ಮಾಡ್ಕೊಬೇಡಿ, ಅದು ಹರಿದೋಗ್ಬಿಡುತ್ತೆ. ಸ್ವಲ್ಪ ದಪ್ಪ ಇರಲಿ ಪರೋಟ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇಷ್ಟಿದ್ರೆ ಸಾಕು, ಅದೇನು ಹರಿಯಲ್ಲ. ಚೆನ್ನಾಗೀಗ ನೋಡಿ ಪರೋಟ ಹೆಂಗೆ ಲಟ್ಸಿ ಚೆನ್ನಾಗಿ ಎಲ್ಲೂ ಬಿಟ್ಕೊಂಡಿಲ್ಲ, ಅದು ಪಲ್ಯ ಒಳಗೆ ಹೊರಗಡೆ ಬಂದಿಲ್ಲ, ಚೆನ್ನಾಗಿ ಬಂದಿದೆ. ನೋಡಿ ಈಗ ಇದನ್ನು ಒಂದು ಕಾವಲೆ ಬಿಸಿಗೆ ಹಚ್ಚಿದ್ದೀನಿ. ನೋಡಿ ಇಲ್ಲಿ ಕಾವಲೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನೋಡಿ ಅದಕ್ಕೊಂಚೂರು ಎಣ್ಣೆ ನೀವು ಬಟರ್ ಇದ್ದರೆ ಹಚ್ಚಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಬೆಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಎಣ್ಣೆ ಹಾಕಿದ್ದೀನಿ ಇಲ್ಲಿ. ನೋಡಿ ಚೆನ್ನಾಗಿ ಬಂದಿದೆ, ಎರಡೂ ಕಡೆ ಏನು ಹರಿದೋಗಿಲ್ಲ, ಕಿತ್ತೋಗಿಲ್ಲ, ಚೆನ್ನಾಗಿ ಬಂದಿದೆ. ನೋಡಿ ಒಂದು ಸ್ವಲ್ಪ ಮುಚ್ಚಿ ಸಣ್ಣ ಉರಿಲಿ ಬೇಯಿಸ್ಬೇಕಿದ್ದು. ಪರೋಟ ಹಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತಲ್ಲ, ಸಣ್ಣ ಉರಿಲಿ ಬೇಯಿಸಿದ್ರೆ ಎರಡೂ ಕಡೆ ಚೆನ್ನಾಗಿ ಬೇಯುತ್ತೆ ಅದು. ನೋಡಿ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಬಟರ್ ಹಾಕಿದರೆ ಅಥವಾ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಫಸ್ಟ್ ಹಾಕಬೇಕು, ಅದು ಡ್ರೈ ಬರಬಾರ್ದಲ್ಲ ಅದಕ್ಕೆ. ನೋಡಿ ಮತ್ತೊಂಚೂರು ಮುಚ್ಚಿ ಚೆನ್ನಾಗಿ ಬೇಯಿಸಿ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ. ಹೋಟೆಲಲ್ಲಿ ಮಾಡೋ ಥರನೇ ಇದೆ ನೋಡಿ. ಸಾಸು ಟೊಮೆಟೊ ಸಾಸ್ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತೇನು ಬೇಕಾಗಲ್ಲ ಇದಕ್ಕೆ. ಟೊಮೆಟೊ ಸಾಸ್ ಇದ್ದರೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಟೊಮೆಟೊ ಸಾಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ.